ದೇಶಾದ್ಯಂತ ಈ ಒಂದು ಸಂಭ್ರಮಾಚರಣೆಯನ್ನ ನಾವಿವತ್ತು ಕಾಣ್ತಾ ಇದ್ದೀವಿ. ಕಲಬುರಗಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಕಲಬುರಗಿಯಲ್ಲಿ ಇವತ್ತು ಈ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಭಾರತದ ತ್ರಿವರ್ಣ ಧ್ವಜದ ಬಾವುಟವನ್ನ ಹಿಡಿದು ಜೈಕಾರಗಳನ್ನ ಕೂಗಿ ಪಟಾಕಿಯನ್ನ ಸಿಡಿಸಿ ಈಗಾಗಲೇ ಘೋಷಣೆಗಳನ್ನ ಕೂಗುವುದರ ಮೂಲಕ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಮೋದಿ ಮತ್ತು ಸೇನೆಗೆ ಈಗ ಜೈಕಾರಗಳನ್ನ ಹಾಕಲಾಗ್ತಾ ಇದೆ. ಶಿರಸಿಯ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಶಿರಸಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಸಂಭ್ರಮ ಇದೆ. ಪಟಾಕಿಯನ್ನ ಸಿಡಿಸುವುದರ ಮೂಲಕ ಆ ಒಂದು ಖುಷಿಯನ್ನ ಸಂಭ್ರಮವನ್ನ ಶಿರಸಿಯಲ್ಲಿ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಸೇನೆಗೆ ಅದರಲ್ಲೂ ಕೂಡ ಈಗಾಗಲೇ ಜೈಕಾರಗಳನ್ನ ಕೂಗ್ಲಾಗ್ತಾ ಇದೆ. ಅಂದು ವಿಮಾನವನ್ನ ಹೈಜಾಕ್ ಮಾಡಿದ್ದ ಯೂಸುಫ್ ಅಜರ್ ಮೌಲಾನಾ ಆಜಾದ್ ಅಜರ್ನ ಬಾಮೈದ. ಈಗಾಗಲೇ ಯೂಸುಫ್ ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಅಂದು ವಿಮಾನವನ್ನ ಹೈಜಾಕ್ ಮಾಡಿದ್ದೆ ಈ ಒಂದು ಯೂಸುಫ್ ಮೌಲಾನಾ ಮಸೂದ್ ಅಜರ್ನ ಬಾಮೈದ. ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಈಗಾಗಲೇ ಮಸೂದ್ ಅಜರ್ ರಕ್ಷಕ ಅಂತಾನೆ ಹೇಳಲಾಗ್ತಾ ಇತ್ತು. ಆ ಒಂದು ಮಸೂದ್ ಅಜರ್ ರಕ್ಷಕ ಈಗ ಮಠಾಶ ಆಗಿದ್ದಾನೆ. ಯಾರು ಗೊತ್ತಾ ಈ ಯೂಸುಫ್ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. 1999ರಲ್ಲಿ ಕಂದಹಾರ್ ವಿಮಾನವನ್ನ ಅಪಹರಿಸಿದ್ದ ಯೂಸುಫ್ ಅಜರ್ ಮಸೂದ್ ಬಿಡುಗಡೆಗಾಗಿಯೇ ಈತ ವಿಮಾನವನ್ನ ಅವತ್ತಿನ ದಿನ ಅಪಹರಿಸಿದ್ದ. ಜನರ ಬಿಡುಗಡೆಗಾಗಿ ಉಗ್ರ ಅಜರ್ ಅನ್ನ ಸಂದರ್ಭದಲ್ಲಿ ಭಾರತ ಬಿಟ್ಟು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಿಡುಗಡೆ ಬಳಿಕ ನಿರಂತರವಾಗಿ ದಾಳಿಯನ್ನ ಸಂಘಟನೆ ಮಾಡ್ತಾ ಇರುವವನೇ ಈ ಅಜರ್. ಮುಂಬೈ ದಾಳಿ, ಉರಿ ದಾಳಿ, ಪುಲ್ವಾಮಾ ದಾಳಿಯಲ್ಲೂ ಕೂಡ ಈತನ ಪಾತ್ರ ಇದೆ. ಈಗ ಮಸೂದ್ ಅಜರ್ ರಕ್ಷಕನಿಗೆ ಭಾರತವೇ ಮುಹೂರ್ತ ಇಟ್ಟಿದೆ. ಇಡೀ ಒಂದು ಏರ್ ಸ್ಟ್ರೈಕ್ ಏನು ನಡೆದಿದೆ, ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಖುಷಿಗೆ ಕಾರಣ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಯಾವಾಗ ಈ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಮಾಹಿತಿ ಗೊತ್ತಾಯ್ತು, ಎಲ್ಲಾ ಕಡೆ ಹರ್ಷೋದ್ಗಾರಗಳು ಕೇಳಿ ಬರ್ತಾ ಇದೆ, ಸಂಭ್ರಮಾಚರಣೆಗಳು ಕಾಣೋದಕ್ಕೆ ಸಿಗ್ತಾ ಇದೆ. ಶಿರಸಿಯಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೆರವಣಿಗೆ ಮಾಡುವುದರ ಮೂಲಕ ನಮ್ಮ ಈ ಒಂದು ಸಕ್ಸಸ್ ನ ಸಂಭ್ರಮಾಚರಣೆ ಆಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಅದೇ ರೀತಿಯ ಸಿಚುವೇಶನ್ ಅನ್ನು ನಾವು ಗಮನಿಸಬಹುದು. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಈ ಒಂದು ಏರ್ ಸ್ಟ್ರೈಕ್ ಅಲ್ಲಿ ನಮ್ಮ ಸಕ್ಸಸ್ ಬಗ್ಗೆ, ನಮ್ಮ ಈ ವಿಜಯದ ಬಗ್ಗೆ, ಪ್ರತಿರೋಧದ ಬಗ್ಗೆ, ಪ್ರತಿ ದಾಳಿಯ ಬಗ್ಗೆ ಈಗಾಗಲೇ ಸಂಭ್ರಮಾಚರಣೆ ಕಾಣ್ತಾ ಇದೆ. ವಿಜಯಪುರ, ಮಂಗಳೂರು, ಬಾಗಲಕೋಟೆ, ಹಾವೇರಿ, ಧಾರವಾಡದಲ್ಲೂ ಕೂಡ ಸಂಭ್ರಮಾಚರಣೆ ತೊಡಗಿಸಿಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ.